ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಕೆಳಗೆ ವೀರಪ್ಪನ್ ಸಾವಿನ ನಂತರ ಕರ್ನಾಟಕದ ಅರಣ್ಯವೊಂದು ಅಷ್ಟೊಂದು ಸದ್ದು ಮಾಡ್ತಾ ಇರೋದು ಇದೇ ಮೊದಲಿರಬೇಕು. ಆಗಾಗ ಅಲ್ಲಿ ಕಾಡು ಪ್ರಾಣಿಗಳ ವಿಷಯದಲ್ಲಿ ಒಂದಷ್ಟು ಸದ್ದು ಗದ್ದಲಗಳಾಗ್ತಾ ಇದ್ವು. ಆದರೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಒಂದೇ ಸರಿ 3 ಜನರನ್ನ ಗುಂಡಿಟ್ಟು ಕೊಂದಿರೋ ಥರದ ಘಟನೆ ಈ ಹಿಂದೆ ನಡೆದಿರಲಿಲ್ಲ. ಅಲ್ಲಿ ಅರಣ್ಯ ಇಲಾಖೆಯ ಗುಂಡಿಗೆ ಬಲಿಯಾಗಿರೋದು ಕಾಡುಗಳರ, ರೈತರ, ಅವರು ಕನ್ನಡಿಗರ, ತಮಿಳು ಭಾಷಿಕರ, ಈ ಥರದ ದೊಡ್ಡದೊಂದು ಚರ್ಚೆ ಆಗ್ತಾ ಇದೆ. 2 ಕಡೆ ಕೇಸ್ ದಾಖಲಾಗಿದೆ. ಈ ತನಿಖೆಯನ್ನ ಮ್ಯಾಜಿಸ್ಟ್ರೇಟ್ಗೆ ವಹಿಸಲಾಗಿದೆ. ಇದರ ನಡುವೆ ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಕಾಡಿನ ಒಳಗಿನ ಕಳ್ಳಬೇಟೆ ನಿಯಂತ್ರಣ ಶಿಬಿರಗಳನ್ನು ನಾಶ ಮಾಡೋ ಕೆಲಸ ಕೂಡ ಕೆಲವರಿಂದ ಆಗಿದೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಹಾಗಾದ್ರೆ ಏನಿದು ಹನೂರ್ ಎನ್ಕೌಂಟರ್ ಪ್ರಕರಣ? ಅಲ್ಲಿ ನಡೆದಿರೋದೇನು? ಈ ವಿಷಯ ಇಷ್ಟೊಂದು ದೊಡ್ಡದಾಗ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಆಗಸ್ಟ್ 15ನೇ ತಾರೀಕು ಇಡೀ ದೇಶ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇತ್ತು. ಆದರೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ವಲಯದಲ್ಲಿನ ಶಾಗ್ಯ ಅರಣ್ಯ ವ್ಯಾಪ್ತಿಯಿಂದ ಸರ್ಕಾರಕ್ಕೆ ಒಂದು ತಲೆನೋವು ಉಂಟು ಮಾಡೋ ಸುದ್ದಿ ಬಂತು. ಅಲ್ಲವತ್ತು ಅಕ್ರಮವಾಗಿ ಆಯುಧಗಳ ಸಮೇತ ಕಾಡಿಗೆ ಬಂದಿದ್ದ ಕೆಲವರನ್ನ ಬಂಧಿಸೋ ಪ್ರಯತ್ನದಲ್ಲಿ ಅರಣ್ಯ ಸಿಬ್ಬಂದಿ ಗುಂಡು ಹಾರಿಸಬೇಕಾಗಿ ಬಂತು. ಆ ಎನ್ಕೌಂಟರ್ ಅಲ್ಲಿ 3 ಜನ ಸಾವಿಗೀಡಾದ್ರು. ಅವರು ಕಳ್ಳ ಬೇಟೆಗಾರರು. ಅವ್ರ ಹತ್ರ ಶಸ್ತ್ರಾಸ್ತ್ರಗಳಿದ್ವು. ಬ್ಯಾಗ್ ಅಲ್ಲಿ ಸುಮಾರು 34.5 kg ಮಾಂಸ ಇತ್ತು. ಕಾಡಿನ ಗಡಿಯಿಂದ ಸುಮಾರು 5 ಕಿಲೋಮೀಟರ್ಗಳಷ್ಟು ಅವರು ಒಳಗೆ ಬಂದಿದ್ರು. ನಮ್ಮ ಆಂಟಿ ಪೋಚಿಂಗ್ ಟೀಮ್ ಅಲ್ಲಿಗೆ ಹೋದಾಗ ಟಾರ್ಚ್ ಬೆಳಕು, ಗುಂಡಿನ ಸದ್ದು ಎಲ್ಲ ಕೇಳಿ ಬಂತು. ಅವರಿಗೆ ಶರಣಾಗೋದಿಕ್ಕೆ ಅಂತ ಹೇಳಿದ್ವಿ, ಆದ್ರೆ ಅವ್ರು ನಮ್ಮ ಮಾತು ಕೇಳಲಿಲ್ಲ. ನಮ್ಮ ಕಡೆಗೆ ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಅನಿವಾರ್ಯ ಸಂದರ್ಭದಲ್ಲಿ ನಾವು ಗುಂಡು ಹಾರಿಸಬೇಕಾಗಿ ಬಂತು. ಅಲ್ಲಿ 3 ಜನ ಸಾವಿಗೀಡಾದ್ರು. ಅವರನ್ನ ಆಂಥೋನಿ ಸ್ವಾಮಿ, ಕುಮಾರ್ ಹಾಗೂ ಪೀಟರ್ ಅಂತ ಗುರುತಿಸಲಾಯಿತು ಅನ್ನೋ ಮಾಹಿತಿಯನ್ನ ಅರಣ್ಯ ಇಲಾಖೆ ಕೊಟ್ಟಿದೆ. ಇನ್ನು ಯಥಾ ಪ್ರಕಾರ ಕೊಂದವರು ಕೊಡ್ತಾ ಇರೋ ಮಾಹಿತಿನ ಸತ್ತವರ ಕುಟುಂಬಗಳ ಸದಸ್ಯರು ನಿರಾಕರಿಸ್ತಾ ಇದ್ದಾರೆ. ಕಾಡಿಗೆ ಮೇಯೋದಿಕ್ಕೆ ಅಂತ ಹೋಗಿದ್ದ ನಮ್ಮ ದನಗಳು ವಾಪಸ್ಸು ಬಂದಿರಲಿಲ್ಲ. ಹಿಂಗಾಗಿ ಅವುಗಳನ್ನು ಹುಡುಕಂಡು ಇವರು ಕಾಡಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಸುಖ ಸುಮ್ಮನೆ ಇವರನ್ನ ಗುಂಡಿಟ್ಟು ಕೊಂದಿದ್ದಾರೆ. ಅವ್ರು ಯಾವ ಬೇಟೆಗೂ ಹೋಗಿರಲಿಲ್ಲ. ಅವ್ರ ಬಳಿ ಯಾವ ಶಸ್ತ್ರಾಸ್ತ್ರಗಳೂ ಇರಲಿಲ್ಲ. ಇದೆಲ್ಲ ಅರಣ್ಯ ಇಲಾಖೆ ಕಟ್ಟುತ್ತಾ ಇರೋ ಕಥೆ ಅಂತ ಮೃತರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಇದು ಆಗಸ್ಟ್ 15ನೇ ತಾರೀಕು ನಡೆದ ಘಟನೆ ಮತ್ತದರ ಪೂರ್ವಾಪರ. ಇನ್ನು ಈ ಘಟನೆ ನಡೆದಿರೋ ಸಂದರ್ಭವನ್ನು ಕೂಡ ಇಲ್ಲಿ ಗಮನಿಸಬೇಕು. ಕರ್ನಾಟಕ ವಿಧಾನಸಭೆಯ ಅಧಿವೇಶನಗಳು ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಗುಂಡು ಹಾರಿಸಿ 3 ಜನ ಸಾವಿಗೀಡಾದ್ರು ಅಂದ ಮೇಲೆ ಪ್ರತಿಪಕ್ಷಗಳು ಸುಮ್ಮನೆ ಕೂತ್ಕೊಳ್ತ್ವಾ? ಅವರಿಗೂ ಒಂದು ವಿಷಯ ಬೇಕಿತ್ತು. ತಕ್ಷಣ ಅವರು ಸತ್ತವರು ರೈತರೇ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಸಾವಿಗೀಡಾದವರ ಕುಟುಂಬಗಳಿಗೆ ತಲಾ 1 ಕೋಟಿಯಷ್ಟು ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಸರ್ಕಾರ ಈ ವಿಷಯದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಸಮರ್ಥಿಸಿಕೊಂಡಿದೆ. ಸಚಿವ ರಾಮಲಿಂಗಾರೆಡ್ಡಿ ಮಾತಾಡಿ, ಅರಣ್ಯದ 5 ಕಿಲೋಮೀಟರ್ನಷ್ಟು ಒಳಕ್ಕೆ ಅವರು ಯಾಕೆ ಹೋದ್ರು? ಅವ್ರ ಹತ್ರ ಮಾಂಸ ಸಿಕ್ಕಿದೆ, ಶಸ್ತ್ರಾಸ್ತ್ರಗಳು ಸಿಕ್ಕಿವೆ, ಅವರು ಗುಂಡು ಹಾರಿಸಿದ್ದಾರೆ, ಅದರಲ್ಲಿ ನಮ್ಮ ಸಿಬ್ಬಂದಿ ಗಾಯಗೊಂಡಿದೆ, ಇಲ್ಲಿ ಅರಣ್ಯ ಇಲಾಖೆಯ ತಪ್ಪೇನೂ ಇಲ್ಲ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಹೀಗೆ ಪರ ವಿರೋಧ, ವಾದ ಪ್ರತಿವಾದಗಳು ಕೇಳಿ ಬರ್ತಾ ಇರುವಾಗಲೇ ತಮಿಳುನಾಡಿನ ಸಚಿವರು ಕೂಡ ಈ ಕುರಿತು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿನ ಮುಖ್ಯಮಂತ್ರಿ ವಿಜಯ್ ಇದೊಂದು ನರಮೇಧ ಅಂತ ಬಣ್ಣಿಸಿದ್ದಾರೆ. ತಮಿಳುನಾಡು ಸರ್ಕಾರ ಮೃತರಿಗೆ 10 ಲಕ್ಷ ರೂಪಾಯಿಗಳಷ್ಟು ಪರಿಹಾರವನ್ನು ಕೊಡುವುದಾಗಿ ಹೇಳಿದೆ. ಹಾಗೆ ಈ ಕುರಿತು ಉನ್ನತ ತನಿಖೆಗೆ ಒತ್ತಾಯವನ್ನು ಕೂಡ ಮಾಡಿದೆ. ಇದೇ ಸಂದರ್ಭದಲ್ಲಿ ಕಾವೇರಿ ವನ್ಯಜೀವಿ ವಲಯದಲ್ಲಿ ಜಿಲೆಟಿನ್ ಬ್ಲಾಸ್ಟ್ ಸದ್ದು ಕೇಳಿ ಬಂದಿದೆ. ಅಲ್ಲಿ ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ಜಿಲೆಟಿನ್ ಕಡ್ಡಿಗಳು ಹಾಗೂ ಡೈನಮೈಟ್ ಬಳಸಿ ಉಡಾಯಿಸುವ ಕೆಲಸ ನಡೆದಿದೆ. ಇದನ್ನ ಮೃತರ ಸಂಬಂಧಿಕರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಇದು ಭಾರಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅವರು ಸಾಮಾನ್ಯ ರೈತರೇ ಆಗಿದ್ರೆ ಆಂಟಿ ಪೋಚಿಂಗ್ ಕ್ಯಾಂಪ್ಗಳಿಗೆ ಜಿಲೆಟಿನ್ ಇಟ್ಟು ಉಡಾಯಿಸುವ ಕೆಲಸ ಮಾಡ್ತಾ ಇದ್ರ? ಜಿಲೆಟಿನ್ ಅನ್ನೋದು ಅಷ್ಟು ಸುಲಭವಾಗಿ ಅವರಿಗೆ ಎಲ್ಲಿ ಸಿಗುತ್ತೋ? ಹಾಗೆ ಈ ಎನ್ಕೌಂಟರ್ನ ನೈಜತೆ ಎಷ್ಟು? ಹೀಗೆ ನಾನಾ ಅನುಮಾನಗಳು ಅಲ್ಲಿ ಹೆಡೆ ಎತ್ತುತ್ತಾ ಇವೆ. ಇನ್ನು ಕಾವೇರಿ ವನ್ಯಜೀವಿ ವಲಯ ಒಂದು ಕಾಲಕ್ಕೆ ನರಹಂತಕ ವೀರಪ್ಪನ್ ಮತ್ತವನ ತಂಡ ಓಡಾಡಿದ್ದ ಜಾಗ ಅದು. 2005ರವರೆಗೆ ಅಲ್ಲಿ ಭಯಾನಕ ಪ್ರಮಾಣದಲ್ಲಿ ಕಾಡು ಪ್ರಾಣಿಗಳ ಮಾರಣ ಹೋಮ ನಡೀತಾ ಇತ್ತು. ಈ ಕಾವೇರಿ ವನ್ಯಜೀವಿ ವಲಯ ಮಂಡ್ಯ, ಚಾಮರಾಜನಗರಗಳಲ್ಲಿ ಹರಡಿಕೊಂಡಿದೆ. ಸುಮಾರು 510 ಕಿಲೋಮೀಟರ್ಗಳಷ್ಟು ದೊಡ್ಡದಾಗಿರುವ ಈ ಪ್ರದೇಶ ತಮಿಳುನಾಡಿನ ಗಡಿಗೆ ಹೊಂದಿಕೊಂಡಂತಿದೆ. ಈ ಭಾಗದ ಜನರಲ್ಲಿ ಸಾಕಷ್ಟು ಮಂದಿಗೆ ತಮಿಳು ಮತ್ತು ಕನ್ನಡ 2 ಭಾಷೆಗಳು ನಿರರ್ಗಳವಾಗಿ ಬರುತ್ತವೆ. ಇದು 2 ರಾಜ್ಯಗಳ ನಡುವಿನ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಕಳ್ಳ ಬೇಟೆಯ ಸಮಸ್ಯೆ ಕೂಡ ಹೆಚ್ಚಾಗೇ ಇದೆ. ಹೀಗಾಗಿನೇ ಇಲ್ಲಿ ಸಾಕಷ್ಟು ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗೆ ಅತಿ ಹೆಚ್ಚು ಬೇಟೆಗಾರರ ಸಮಸ್ಯೆ ಇರುವ ಈ ವನ್ಯಜೀವಿ ವಲಯದಲ್ಲಿ
ಈಗ ಮೃತಪಟ್ಟಿರುವ 3 ಜನ ಹಾಗೂ ಮತ್ತೊಬ್ಬ ಹಿಮಾದಾಸ್ ಅನ್ನೋ ವ್ಯಕ್ತಿ ಕಾಡಿನ ಒಳಕ್ ಹೋಗಿದ್ದಾರೆ. ಅವ್ರು ಅಲ್ಲೇ ಪಕ್ಕದ ಊರಿನವರು. ಅವರ ದನ ಕರುಗಳು ಕಾಡಿಗೆ ಮೇಯೋದಿಕ್ಕೆ ಹೋಗಿದ್ವು ಅಂತಲೇ ಇಟ್ಕೊಳ್ಳೋಣ. ಅವರನ್ನ ಹುಡುಕೋದಿಕ್ ಹೋದಾಗ ಅಟ್ಲೀಸ್ಟ್ ಅಲ್ಲೇ ಹತ್ತಿರ ಇರೋ ಯಾವುದಾದ್ರೂ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ಗೆ ಮಾಹಿತಿಯನ್ನು ಕೊಟ್ಟು ಹೋಗಬಹುದಿತ್ತಲ್ವಾ? ಸಾಮಾನ್ಯವಾಗಿ ಕಾಡಂಚಿನ ಹಳ್ಳಿಗಳಲ್ಲಿ ವಾಸ ಮಾಡೋರಿಗೆ ಫಾರೆಸ್ಟ್ ಗಾರ್ಡ್ಗಳ ಜೊತೆ ಪರಿಚಯ, ನಂಟು ಇದೆಲ್ಲ ಇದ್ದೇ ಇರುತ್ತೆ. ಅವರಿಗೆ ಇನ್ಫಾರ್ಮ್ ಮಾಡಿ ಅವರನ್ನ ಜೊತೆಗೆ ಕರ್ಕೊಂಡು ಹೋಗಬಹುದಿತ್ತು. ನಮ್ಮದೇ ಹಸುಗಳನ್ನು ಹುಡುಕೊಂಡು ಕಾಡಿಗೆ ಹೋದ್ರೂ ಕೂಡ ಅನುಮತಿ ಇಲ್ಲದೆ ನಿರ್ಬಂಧಿತ ಅರಣ್ಯದ ತೀರಾ ಒಳಗೆ ಹೋಗೋದು ಅತಿಕ್ರಮ ಪ್ರವೇಶ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಗುಂಡು ಹಾರಿಸಿ ಅವರನ್ನ ಹೊಡೆದು ಹಾಕಿದ್ದಾರೆ ಅನ್ನೋದು ಎಷ್ಟು ಸತ್ಯನೋ, ಈ 4 ಅರಣ್ಯ ಪ್ರವೇಶ ಮಾಡಿದ್ದು ಅಕ್ರಮ ಅನ್ನೋದು ಕೂಡ ಅಷ್ಟೇ ಸತ್ಯ. ಇನ್ ಕೆಲವರು ಇವರು ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಇವರನ್ನ ಹಿಡ್ಕೊಂಡು ಕಾಡೊಳಕ್ಕೆ ತಗೊಂಡು ಹೋಗಿ ಅಲ್ಲಿ ಗುಂಡಿಟ್ಟು ಕೊಂದಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಅದೆಲ್ಲ ನಂಬೋದಕ್ಕೆ ಸಾಧ್ಯ ಇಲ್ಲದ ಮಾತುಗಳು. ಯಾವ ಸರ್ಕಾರಿ ಸಿಬ್ಬಂದಿಯೂ ಅಂತ ಧೈರ್ಯನೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದವ್ರನ್ನ ಹಿಡ್ಕೊಂಡು ಕಾಡಿನ ಒಳಕ್ಕೆ ಎಳಕೊಂಡು ಹೋಗಿ ಕೊಂದು ಹಾಕೋದು ಸುಲಭನೂ ಅಲ್ಲ. ಇದರ ಜೊತೆ ಅಲ್ಲಿ ಸಿಕ್ಕಿರುವ ನಾಡಬಂದೂಕುಗಳನ್ನ ಇವ್ರು ಯಾಕೆ ತಗೊಂಡು ಹೋಗಿದ್ರು? ಬೇಟೆಗ, ಪ್ರಾಣ ರಕ್ಷಣೆಗ? ಅಲ್ಲಿ ಸಿಕ್ಕ ಮಾಂಸ ಯಾವುದು? ಅಕಸ್ಮಾತ್ ಬೇಟೆಯಾಡಿದ ಮಾಂಸನೇ ಆದ್ರೆ ಯಾವ ಪ್ರಾಣಿಯದ್ದು? ಹೀಗೆ ಸಾಕಷ್ಟು ಪ್ರಶ್ನೆಗಳಲ್ಲಿ ಉದ್ಭವ ಆಗ್ತಾ ಇವೆ. ಅವುಗಳಿಗೆಲ್ಲ ಉತ್ತರ ಸಿಕ್ಕರೆ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನಿದೆಲ್ಲದರ ನಡುವೆ ಕಾಡೊಳಗಿನ ಆಂಟಿ ಪೋಚಿಂಗ್ ಸೆಂಟರ್ಗಳನ್ನ ಜಿಲೆಟಿನ್ ಬಳಸಿ ಉಡಾಯಿಸಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಇಲ್ಲಿ ಈ ಕ್ಯಾಂಪುಗಳನ್ನ ಸ್ಫೋಟ ಮಾಡೋದಕ್ಕೆ ಡೈನಮೈಟ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನ ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಾಮಾನ್ಯ ಜನರ ಕೈಗೆ ಈ ಡೈನಮೈಟ್, ಜಿಲೆಟಿನ್ ಇದೆಲ್ಲ ಎಲ್ಲಿಂದ ಬಂತು? ಆಯ್ತು, ಯಾರೋ ಕಲ್ ಕ್ವಾರಿಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಇದನ್ನ ತಂದಿದ್ದಾರೆ ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ಇವುಗಳನ್ನು ಬಳಸಿ ಅರಣ್ಯ ಇಲಾಖೆ ಕ್ಯಾಂಪುಗಳನ್ನ ನಾಶ ಮಾಡೋ ಧೈರ್ಯ ಯಾರಿಗಿರುತ್ತೆ? ಹೀಗಾಗಿನೇ ಇಲ್ಲಿ ಈ ಕೆಲಸದ ಹಿಂದೆ ಕಳ್ಳ ಬೇಟೆಗಾರರ ಗುಂಪೇನಾದರೂ ಕೆಲಸ ಮಾಡಿದ್ಯಾ, ಯಾವುದಾದ್ರೂ ಮಾಫಿಯಾ ಇದರ ಹಿಂದಿದೆಯಾ ಅನ್ನೋ ಅನುಮಾನಗಳಿಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೂಡ್ತಾ ಇವೆ. ಅದರಲ್ಲೂ ತಮಿಳುನಾಡು ಮೂಲದ ಕಳ್ಳ ಬೇಟೆಗಾರರ ಗುಂಪು ಈ ಕೃತ್ಯವನ್ನ ಮಾಡಿರೋ ಬಗ್ಗೆ ಕೂಡ ತನಿಖೆ ನಡಿಬೇಕಿದೆ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನ ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದಿರಿ, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಸೆಪ್ಟೆಂಬರ್ 11, 12, 13ರಂದು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಇಲ್ಲಿ ಜಿಲೆಟಿನ್ ಬಳಕೆಯಾಗಿದೆ ಅನ್ನೋ ಕಾರಣಕ್ಕೆ ನಿಮಗೆ ಇಂಥದ್ದೇ ಒಂದು ಹಳೆಯ ಘಟನೆಯನ್ನ ನೆನಪು ಮಾಡಿಬಿಡ್ತೀನಿ. 1993 ಏಪ್ರಿಲ್ 9ನೇ ತಾರೀಕು ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಲ್ಲಿರೋ ಪಾಲಾರ್ ಬಳಿ ಒಂದು ಸ್ಫೋಟ ಆಗುತ್ತೆ. ಆ ಸಂದರ್ಭದಲ್ಲಿ ತಮಿಳುನಾಡು ಹಾಗೂ ಕರ್ನಾಟಕದ ಪೊಲೀಸರು ವೀರಪ್ಪನನ್ನ ಹಿಡಿಯುವ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ರು. ಆ ತಂಡವನ್ನ ರಾಂಬೋ ಗೋಪಾಲಕೃಷ್ಣ ಮುನ್ನಡೆಸ್ತಾ ಇದ್ರು. ಅಲ್ಲಿ ವೀರಪ್ಪನ್ ರಾಂಬೋ ಗೋಪಾಲಕೃಷ್ಣ ಅವರಿಗಾಗಿನೇ ಒಂದು ಜಾಲವನ್ನ ಹರಡಿದ್ದ. ಪಾಲಾರ್ ಬ್ರಿಡ್ಜ್ ಹತ್ರ ಜಿಲೆಟಿನ್ ಕಡ್ಡಿಗಳನ್ನ ಜೋಡಿಸಿ ಪೊಲೀಸ್ ಇಲಾಖೆಯ ವ್ಯಾನ್ಗಳನ್ನು ಬ್ಲಾಸ್ಟ್ ಮಾಡಲಾಯಿತು. ಅದರಲ್ಲಿ 22 ಮಂದಿ ಪೊಲೀಸರು ಗಾಯಗೊಂಡರು. ರಾಂಬೋ ಗೋಪಾಲಕೃಷ್ಣ ಮಾರಣಾಂತಿಕವಾಗಿ ಗಾಯಗೊಂಡು ಬದುಕುಳಿದ್ರು. ಆ ಕೇಸನ್ನ ಕರ್ನಾಟಕ ಪೊಲೀಸರು ತನಿಖೆಗೆ ತಗೊಂಡ್ರು. ಆ ತನಿಖಾ ತಂಡದಲ್ಲಿ ಅವತ್ತಿಗೆ ಇನ್ಸ್ಪೆಕ್ಟರ್ ಆಗಿದ್ದ ಮೀಸೆ ನಾಗರಾಜ್ ಅವರು ಕೂಡ ಇದ್ರು. ಕರ್ನಾಟಕ ಕಂಡ ಅತ್ಯದ್ಭುತ ಇನ್ವೆಸ್ಟಿಗೇಟರ್ಗಳ ಪೈಕಿ ಈ ನಾಗರಾಜ್ ಅವರು ಕೂಡ ಒಬ್ರು. ಅಡಿಷನಲ್ SP ಆಗಿ ಸಾಕಷ್ಟು ವರ್ಷಗಳ ಹಿಂದೆನೆ ಅವರು ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ. ಅವತ್ತು ಆ ಪ್ರಕರಣದ ತನಿಖೆಯನ್ನ ನಡೆಸಿದ ನಾಗರಾಜ್ ನೇತೃತ್ವದ ತಂಡ ಆರೋಪಿಗಳನ್ನ ಬಂಧಿಸಿತು. ಅದರಲ್ಲಿ ಸಾಕಷ್ಟು ಜನಕ್ಕೆ ಗಲ್ಲು ಶಿಕ್ಷೆ ಕೂಡ ಆಯಿತು. ಆ ನಂತರ ನ್ಯಾಯಾಲಯ ಆ ಶಿಕ್ಷೆಯನ್ನು ಜೀವಾವಧಿಯನ್ನಾಗಿ ಬದಲಾಯಿಸಿತು. ಇಲ್ಲಿ ಕಥೆ ನೆನಪಾಗೋದಕ್ಕೆ ಕಾರಣ, ಕಾಡಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ವಿರುದ್ಧ ಮತ್ತೆ ಜಿಲೆಟಿನ್ ಮತ್ತು ಡೈನಮೈಟ್ಗಳು ಬಳಕೆಯಾಗಿರೋದ್ರಿಂದ ಇಷ್ಟೆಲ್ಲ ದೊಡ್ಡ ಪ್ಲಾನ್ ಮಾಡಿ ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನೇ ಬ್ಲಾಸ್ಟ್ ಮಾಡ್ತಾರೆ ಅಂದ್ರೆ
ಈ ಕಳ್ಳಬೇಟೆ ಅನ್ನೋದು ಈ ಭಾಗದಲ್ಲಿ ಎಷ್ಟು ಪ್ರಬಲವಾಗಿರಬೇಕು ಒಂದ್ಸರಿ ಊಹೆ ಮಾಡಿ ನೋಡಿ. ಗೆಳೆಯರೆ, ಕಾವೇರಿ ವನ್ಯಜೀವಿ ವಲಯದಲ್ಲಿ ಆನೆಗಳು ಹೆಚ್ಚಾಗಿ ಕಾಣಸಿಗುತ್ತವೆ. ಅವುಗಳ ಜೊತೆ ಹುಲಿಯ ಹೆಜ್ಜೆ ಕೂಡ ಇಲ್ಲಿ ಮೂಡಿದೆ. ಹಾಗೆ ಕಾಡ್ಹಂದಿ, ಚಿರತೆ, ಕರಡಿ, ಸ್ಪಾಟೆಡ್ ಡೀರ್, ಬ್ಲ್ಯಾಕ್ ನ್ಯಾಪ್ಡ್ ಹೇರ್ ಸೇರಿದ ಹಾಗೆ ಸಾಕಷ್ಟು ವನ್ಯಜೀವಿಗಳಿವೆ. ಜಿಂಕೆ ಜಾತಿಯ ವಿವಿಧ ಪ್ರಾಣಿಗಳನ್ನಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹೆಬ್ಬಾವು, ಜೈಂಟ್ ಸ್ಕ್ವಿರಲ್ಗಳು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿವೆ. ವಿವಿಧ ಜಾತಿಯ ವಿಭಿನ್ನ ವನ್ಯಜೀವಿಗಳನ್ನ ಹೊಂದಿರುವ ಕಾಡಿದು. ಹೀಗಾಗಿನೇ ಇಲ್ಲಿ ಕಳ್ಳ ಬೇಟೆ ಕೂಡ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಕಾಡಂಚಿನ ಗ್ರಾಮಗಳ ಜನ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ನಡುವೆ ಅಲ್ಲೊಂದು ಮನಸ್ತಾಪ, ಆಗಾಗ ಘರ್ಷಣೆಗಳು ಇವು ಕೂಡ ಇರುತ್ತವೆ. ತಮಿಳುನಾಡಿನ ಕೆಲವರು ತಮ್ಮ ದನಗಳ ಹಿಂಡನ್ನ ಕಾಡಿನ ಒಳಕ್ಕೆ ಬಿಡ್ತಾರೆ. ಗ್ರಾಮಗಳ ರೈತರ ಒಂದಷ್ಟು ದನಗಳು ಕಾಡಂಚಲ್ಲಿ ಸ್ವಲ್ಪ ಮೇದ್ರೆ ಏನು ಆಗೋದಿಲ್ಲ. ಆದ್ರೆ ದೊಡ್ಡ ದೊಡ್ಡ ಹಿಂಡು ದನಗಳು ಕಾಡಿನ ಒಳಗೆ ಹೋದ್ರೆ ಕಾಡಲ್ಲಿರುವ ಪ್ರಾಣಿಗಳಿಗೆ ಆಹಾರ ಕೊರತೆ ಉಂಟಾಗುತ್ತೆ. ಜೊತೆಗೆ ನಾಡಿನ ಪ್ರಾಣಿಗಳು ಕಾಡಿಗೆ ಹೋಗೋದ್ರಿಂದ ಕಾಡಲ್ಲಿನ ಪ್ರಾಣಿಗಳಿಗೆ ಕಾಲುಬಾಯಿ ರೋಗದಂಥ ಇನ್ನಿತರ ಕಾಯಿಲೆಗಳು ಶುರುವಾಗುವ ಅವಕಾಶ ಕೂಡ ಇರುತ್ತೆ. ಈ ಕಾರಣಕ್ಕೆ ನಾಡಿನ ಪ್ರಾಣಿಗಳು ಕಾಡಿನ ಆಳಕ್ಕೆ ಹೋಗದೇ ಇರಲಿ ಅಂತ ಅರಣ್ಯ ಸಿಬ್ಬಂದಿ ಬಯಸುತ್ತೆ. ಇದು ಕೂಡ ಅಲ್ಲಿ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರೋ ಅಂಶಗಳ ಪೈಕಿ ಒಂದು. ಇದರ ಜೊತೆ ಬೇಟೆ ಕೂಡ ಆ ಭಾಗದಲ್ಲಿ ಹೇರಳವಾಗಿ ನಡೆಯುತ್ತೆ. ಸೊ ಈಗ ನಡೆದಿರೋ ಎನ್ಕೌಂಟರ್ಗೆ ಕಾರಣ ಏನು ಅನ್ನೋ ಬಗ್ಗೆ ಒಂದು ಸರಿಯಾದ ತನಿಖೆ ಆಗಬೇಕು. ಅರಣ್ಯ ಸಿಬ್ಬಂದಿಯ ತಪ್ಪಿದ್ರೆ ಅವರಿಗೆ ಶಿಕ್ಷೆ ಆಗಲಿ, ಅಷ್ಟೇ ಹೊರತು ತಮಿಳುನಾಡಿನ ರಾಜಕೀಯ ಒತ್ತಡಕ್ಕೆ ಮಣಿದು ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಸಿಬ್ಬಂದಿಯನ್ನ ಶಿಕ್ಷಿಸುವ ಕೆಲಸ ಯಾವತ್ತಿಗೂ ಆಗದೇ ಇರಲಿ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಸಿಬ್ಬಂದಿ ಆತ್ಮಸ್ಥೈರ್ಯವನ್ನ ಕಳ್ಕೊಂಡ್ರೆ ಕಾಡುಗಳನ್ನ ಕಾಪಾಡೋದಕ್ಕೆ ಕೂಡ ಯಾರೂ ಇಲ್ಲದಂತಾಗತ್ತೆ. ಇನ್ನು ಇಲ್ಲಿ ಸಿಬ್ಬಂದಿಯದ್ದೇ ತಪ್ಪಿದ್ದು ಅವರನ್ನ ಶಿಕ್ಷೆಗೆ ಒಳಪಡಿಸದೇ ಇದ್ರೆ ಇಂಥ ಘಟನೆಗಳು ಮತ್ತೆ ಮತ್ತೆ ನಡೆಯೋ ಅವಕಾಶಗಳು ಇರುತ್ತವೆ. ಹೀಗಾಗಿ ಸರ್ಕಾರ ಸರಿಯಾದ ಪ್ರಾಮಾಣಿಕ ತನಿಖೆಯೊಂದನ್ನ ಅಲ್ಲಿ ನಡೆಸಲಿ. ಇದು ಗೆಳೆಯರೆ ಕಾವೇರಿ ವನ್ಯಧಾಮದ ಎನ್ಕೌಂಟರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.